ಇನ್ನು ಮುಂದಿನ ದಿನಗಳಲ್ಲಿ ಅಪ್ಪು ಬಯೋಪಿಕ್ ಮಾಡ್ತೀನಿ ಅಂತ ಹೇಳಿ ನಿರ್ದೇಶಕ ಸಂತೋಷ್ ಆನಂದರಾಮ್ ಹೇಳಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತಹ ನಿರ್ದೇಶಕ ಸಂತೋಷ್ ಆನಂದರಾಮ್ ಈ ಹೇಳಿಕೆಯನ್ನು ನೀಡಿದ್ದಾರೆ. 5 ಸಿನಿಮಾ ಕಂಟಿನ್ಯೂ ಆಗಿ ಪ್ಲಾನ್ ಮಾಡಿದ್ವಿ, ಆದರೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ನಾವು ಹೊಂಬಾಳೆಯವರು ಸಿನಿಮಾಗಳ ಪ್ಲಾನ್ ಮಾಡಿದ್ವಿ. ಅಪ್ಪು ಬುಕ್ ಬರ್ತಾ ಇದೆ, ಅಶ್ವಿನಿಯವರೇ ಅದನ್ನು ಬರ್ಸಿದ್ದಾರೆ ಅಂತಲೂ ಕೂಡ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಅಪ್ಪು ಅವ್ರ ಬಗ್ಗೆ ಕೇಳಬೇಕು ಅಂತಂದ್ರೆ ನಿಮ್ಮನ್ನೇ ಕೇಳಬೇಕು. ಸೊ 2002ರಲ್ಲಿ ಏಪ್ರಿಲ್ 26 ಸಂತೋಷ್ ಥಿಯೇಟ್ರಲ್ಲಿ ನೋಡಿದ್ದೆ ಮಾರ್ನಿಂಗ್ ಶೋ. ಅದು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ಇವತ್ತು ನರ್ತಕಿಯಲ್ಲಿ ನೋಡ್ತಾ ಇದ್ದೀವಿ. ಡಿಫರೆನ್ಸ್ ಏನೂ ಇಲ್ಲ. ಅಲ್ಲೂ ಅದೇ ಕ್ರೌಡು, ಅದೇ ಕಿರ್ಚಾಟ, ಇಲ್ಲೂ ಇದೇ ಕ್ರೌಡು, ಇದೇ ಕಿರ್ಚಾಟ. ಅಂದರೆ ಇದರಿಂದ ಅರ್ಥ ಆಗೋದೇನೆಂದರೆ, ಒಬ್ಬ ವ್ಯಕ್ತಿ ಇದ್ದಾಗ ತನ್ನ ಸುತ್ತಲಿನ ಬದುಕಲ್ಲಿ ತನ್ನ ಸ್ನೇಹಿತರು, ಅಭಿಮಾನಿಗಳು, ಸಮಾಜನ ಸಂಭ್ರಮಿಸಿದಾಗ ಆ ವ್ಯಕ್ತಿ ಇಲ್ಲದೆ ಇದ್ರು ಆ ಸಮಾಜ, ಜನ, ಅಭಿಮಾನಿಗಳು ಅವ್ರನ್ನ ಸಂಭ್ರಮಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಅಂದರೆ ಒಬ್ಬ ಜನನಾಯಕನಾಗೋದೇ ಜನರ ಮಧ್ಯೆ ಬೆರೆತಾಗ, ಎಲ್ಲರಿಗೂ ಸ್ಪಂದಿಸಿದಾಗ, ಅಂದರೆ ಅವನ ಖುಷಿನಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವ್ರು ನೋಡಿ ಎಲ್ಲರ ಆಡಿಯೋ ಫಂಕ್ಷನ್ಗೆ ಹೋಗೋರು, ಎಲ್ಲರ ಬರ್ತ್ಡೇಗಳಿಗೆ ವಿಶ್ ಮಾಡೋರು, ಸಿನಿಮಾಗಳಿಗೆ ವಿಶ್ ಮಾಡೋರು. ಅದಕ್ಕೆ ಅವ್ರು ಇಲ್ಲದೆ ಇದ್ರೂ ಇವತ್ತು ಅವ್ರನ್ನ ಜೀವಂತವಾಗಿ ಕರ್ನಾಟಕ ಇಟ್ಕೊಂಡಿದೆ. ಅಂದರೆ ಅವ್ರ ಎಂಟ್ರಿನೇ ನಮಗೆ ಭಯಾನಕ ಸರ್ಪ್ರೈಸು. ಆ ಥರ ಒಂದು ಫ್ಲಿಪ್ ಹೊಡೆದು ಇಂಟ್ರೊಡಕ್ಷನ್ ಯಾರೂ ಮಾಡಿರಲಿಲ್ಲ. ಸೊ ಎಲ್ಲ ನನಗೂ ನೆನಪಿದೆ. ನಮ್ಮರು ಅಕ್ಕಪಕ್ಕ ಎಲ್ಲರೂ ನಾನಾಗ 10th ಸ್ಟ್ಯಾಂಡರ್ಡು ಬಾಯಿ ಬಿಟ್ಕೊಂಡೇ ನೋಡ್ತಾ ಇದ್ವಿ ಆ ಫೈಟ್ಸು, ಡ್ಯಾನ್ಸು. ಅದು ಎಷ್ಟು ಇಂಪ್ಯಾಕ್ಟ್ ಬೀರಿದೆ ಅಂದರೆ, ನಾನು ರಾಮಾಚಾರಿ ಮಾಡುವಾಗ ಯಶೋರು ಸುಮಾರು ಕಡೆ ಹೇಳೋರು, ಅಪ್ಪು ಅವ್ರ ಡ್ಯಾನ್ಸು, ಫೈಟು ನೋಡಿ ನಮಗೆಲ್ಲ ಇನ್ಸ್ಪೈರ್ ಆಯಿತು ಇಂಡಸ್ಟ್ರಿ ಬರಬೇಕು ಅಂತ. ಸೊ ಆ ಥರ ಒಂದು ಜನರೇಷನ್ ಆಫ್ ಆ್ಯಕ್ಟರ್ಸ್, ಒಂದು ಜನರೇಷನ್ ಆಫ್ ಡೈರೆಕ್ಟರ್ಸ್ನ ಇನ್ಸ್ಪೈರ್ ಮಾಡಿದಂಥ ಮಹಾನ್ ಕಲಾವಿದ, ವ್ಯಕ್ತಿ ಅಪ್ಪು ಸರ್. ಸೊ ಅದು ನೋಡಿ, ನೀವೇ 23 ವರ್ಷ ಆದರೂ ಆ ಕ್ರೇಜು. ಇವತ್ತು ನನಗೆ ಸಿನಿಮಾ ನೋಡಬೇಕು ಅನ್ನೋ ಹುಚ್ಚಲ್ಲೇ ಬಂದಿದ್ದು ನಾನು. ಅದು ಅಪ್ಪು ಅವರಂಥ ಕಲಾವಿದ್ರಿಗೆ ಮಾತ್ರ ಸಾಧ್ಯ. ಅದು ಒನ್ ಆ್ಯಂಡ್ ಓನ್ಲಿ ಪುನೀತ್ ಸರ್. ಆಮೇಲೆ ಅಪ್ಪು ಸಿನಿಮಾ ನೋಡಿ ಅದಾದಮೇಲೆ ರಾಜ್ಕುಮಾರ ಮಾಡುವಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ಎವ್ರಿ ಆಫನ್ ಅವ್ರಿಗೆ ಹೇಳ್ತಿದ್ದೆ, ಸಾರ್ ನನಗೆ ನಂಬಕ್ಕಾಗ್ತಿಲ್ಲ, ನಿಮ್ಮ ಪಿಕ್ಚರ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅದರಿಂದ ಒಂದು 8 ವರ್ಷ ಅವ್ರದ್ದು ಜರ್ನಿ. ಅವ್ರು ಕೊಟ್ಟಂಥ ಅವರ ತಮ್ಮನ ಸ್ಥಾನ ನನಗೆ ಕೊಟ್ಟಿದ್ರು, ಅವ್ರ ಮನೆಯವರಲ್ಲಿ ಒಬ್ಬನಾಗಿ, ಅವರಾಗಲಿ, ಅಶ್ವಿನಿ ಮೇಡಮ್ ಆಗಲಿ. ಸೊ ಅದನ್ನೆಲ್ಲ ನಾವು ಹೆಂಗೆ ಮರೆಯೋದು? ನಾವಿರೋವರೆಗೂ ಅದು ನಮ್ಮ ಜೊತೆ ಅದೇ ನೆನಪುಗಳು, ಅದೇ ಪ್ರೀತಿ, ಅದೇ ವಿಶ್ವಾಸ. ಈಗ ನಾನಿರೋವರೆಗೂ ನನ್ನ ಪೆನ್ನು ಅವ್ರ ಮೇಲೆ ಒಂದು ಥಾಟ್ ಹೋಗೇ ಹೋಗುತ್ತೆ. ನನ್ನ ಕೈಲಾದಷ್ಟು ಆ ಅಭಿಮಾನಿಗಳು ಯಾವಾಗಲೂ ಕೇಳ್ತಾರೆ, ಸಾಂಗ್ ಬರೀರಿ, ಅಪ್ಪು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಿ, ಅವ್ರ ಬಯೋಪಿಕ್ ಅಂತ. ಇವತ್ತು ಟೆಕ್ನಾಲಜಿ ಇದೆ. ಮುಂದಿನ ದಿನಗಳಲ್ಲಿ ಆ ದೇವರು ಆ ಅವಕಾಶ ಕೊಟ್ಟರೆ ಅಪ್ಪು ಅವರ ಒಂದು ಚರಿತ್ರೆಯನ್ನು